ಹಳ್ಳಿ ಹೈದ ಚಿಲ್ಲೂರು ಬಡ್ನಿಯ ಹನುಮಂತು ನಮ್ಮ ಜೊತೆಗಿದ್ದಾರೆ. 11ರ ವಿನ್ನರ್ ಆಗಿ ಭಾಳಷ್ಟು ಕರ್ನಾಟಕದಲ್ಲಿ ಹೆಸರು ಮಾಡಿದ್ರು, ಒಂದು ರೀತಿ ಕ್ರೇಜನ್ನು ಹುಟ್ಟಾಕಿದ್ರು. ಈಗ 12ರ ವಿನ್ನರ್ ಇವತ್ತು ಘೋಷಣೆ ಆಗ್ತಿದ್ದಾರೆ. ಹನುಮಂತು 12ರ ವಿನ್ನರ್ ಇವತ್ತು ಘೋಷಣೆ ಆಗ್ತಿದೆ, ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ನಮ್ಮ ಬಿಗ್ ಬಾಸ್ ಸೀಸನ್ ಮುಗಿದು 1 ವರ್ಷ ಆತ್ರಿ. ಭಾಳ ಖುಷಿಯಾಗತೈತಿ. ಮತ್ತು ಹೊಳ್ಳಿ ಸೀಸನ್ 12ರ ಬಿಗ್ ಬಾಸ್ ವಿನ್ನರ್ ಯಾರಂತ ಸಾಯಂಕಾಲ ಗೊತ್ತಾಕೈತಿ. ಅದ್ರ ಬಗ್ಗೆ ಭಾಳ ಖುಷಿಯಾಗತೈತಿ. ಯಾರು ಆಗ್ತಾರಂದ್ರೆ ನಮ್ಮ ಗಿಲ್ಲಿ ಅಣ್ಣನ ಆಗ್ತಾನೆ. ಯಾಕಂದ್ರೆ ಜಾಸ್ತಿ ಓಟ್ ಬಿದ್ದಿರೋದ್ರಿಂದ ಗಿಲ್ಲಿ ಅಣ್ಣನ ನಮ್ಮ ಅನಿಸಿಕೆನೂ ಗಿಲ್ಲಿ ಅಣ್ಣನ ಓಟ್ ಜಾಸ್ತಿ ಬಿದ್ದಿರ್ತೈತಿ. ಹಾಗಾಗಿ ಅಣ್ಣನ ವಿನ್ ಹಾಕನ್ರಿ. ನೀವು ಯಾರಿಗೆ ವೋಟ್ ಮಾಡಿರಿ? ನಾವು ಗಿಲ್ಲಿ ಅಣ್ಣಗೆ ವೋಟ್ ಮಾಡೀವಿ. ಗಿಲ್ಲಿ ಅಣ್ಣ ಹಾಕ. ನೀವೆಲ್ಲ ಈ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂತೆ ನೀವು ನಿಮ್ಮ ದೋಸ್ತ ಸೇರಿ ರೀಲ್ಸ್ ಎಲ್ಲ ಮಾಡ್ತಿದ್ರಿ, ಅದನ್ನೆಲ್ಲ ಕಂಟೆಂಟನ್ನು ಬಳಸ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಿದ್ರಿ. ಯಾವ ರೀತಿ ಖುಷಿ ಅನ್ನಿಸ್ತದೆ? ಈ ಕಂಟೆಂಟ್ ಎಲ್ಲ ನಮ್ಮ ದೋಸ್ತನ ತಲೆ ಓಡಿಸಿ ಮಾಡ್ತಿದ್ದ. ಯಾಕಂದ್ರೆ ಬಿಗ್ ಬಾಸ್ ಒಂದು ಕಂಟಿನ್ಯೂ ನೋಡ್ಕೊತ ಅದ್ರ ಬಗ್ಗೆ ಅವ್ನು ಸೋಷಲ್ ಮೀಡಿಯಾ ಅಲ್ರಿ, ಒಂದು ಯೂಟ್ಯೂಬಿಂದನೇ ಅವ್ನ ಪಾಪ ಒಂದು ಇದು. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊತ ಬಂದ್ವಿ. ನಡ್ರಾಕ್ ಮತ್ತು ನಾನು ಸ್ವಲ್ಪ ಕಾರ್ಯಕ್ರಮಕ್ಕೆ ಗದ್ದೆಲ್ಲ ಸಿಕ್ಕೊಂಡೆ. ಅವನು ಮತ್ತು ಯೂಟ್ಯೂಬಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ಒಪ್ಕೊಂಡು ಇದು ಮಾಡಕತ್ತ. ಹಂಗಾಗಿ ಅಲ್ಲಿಗೆ ಬಿಟ್ವಿ. ಬಿಗ್ ಬಾಸ್ ಹಂಗಾರೆ ನಮ್ಮ ದೋಸ್ತ ಕಂಟಿನ್ಯೂ ನೋಡ್ಕೊತ ಬಂದಾಡ್ರಿ. ಅವನೇ ಹೇಳ್ತಿದ್ದ, ದೋಸ್ತ ಇವತ್ತು ಅವ್ರು ಹೋದ್ರೆ ಇವ್ ದೋಸ್ತ ಹಿಂಗಂದ್ರೆ ಇವತ್ತು ಹಿಂಗಂದ್ರೆ ಅಂತೇಳಿ ಅವನ್ನ ಮಾತಾಡ್ತಿದ್ದ. ಭಾಳ ಖುಷಿ ಆಯ್ತು. ಈಗ ನೀವು ಒಳಗಿದ್ದಾಗ ನಿನಗೆ 5 ಕೋಟಿಗೂ ಅಧಿಕ ಓಟ್ ಬಂದಿದ್ದು. ಅವಾಗೆಲ್ಲ ಅಯ್ಯೋ ಕರ್ನಾಟಕ ಜನ ಇಷ್ಟೆಲ್ಲ ಓಟ್ ಹಾಕ್ಯಾರ ಅನ್ನೋ ಅಭಿಪ್ರಾಯನೂ ಒಳಗೆ ಕುತ್ಕೊಂಡು ವ್ಯಕ್ತಪಡಿಸಿದ್ರಿ. ಈಗ 37 ಕೋಟಿ ಅಧಿಕ ಓಟ್ ಬಂದಿರೋ ಕಾರಣಕ್ಕಾಗಿ ಯಾವ ರೀತಿ ಒಂದಿರ್ತಾರೆ ಕ್ರೇಜ್? ಆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ರೀ. ಅದಕ್ಕೆ ಈಗ ಬರ್ತಾ ಬರ್ತಾ ಜನ ಜಾಸ್ತಿ ಬಿಗ್ ಬಾಸ್ ನೋಡೋದ್ರಿಂದ, ಅದರ ಬೇರೆ ನಮ್ಮ ಗಿಲ್ಲಿ ಅಣ್ಣ ಇರೋದ್ರಿಂದ ಜಾಸ್ತಿ ಓಟ್ ಗಿಲ್ಲಿ ಅಣ್ಣಗೆ ಬಿದ್ದಿರ್ತವೆ. ಇಡೀ ಕರ್ನಾಟಕ ಜನತೆ ಬಿಗ್ ಬಾಸನ್ನು ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಖುಷಿಯಿಂದ ನೋಡ್ತಾರೆ. ಹಂಗಾಗಿ ಅಷ್ಟು ಓಟ್ ಬಿದ್ದವು ನಾ ಅನ್ಕೊಂತೀನಿ. ನಿಮ್ಮ ಅವ್ರನ್ನ ಒಡನಾಟ ಹೇಗಿತ್ತು? ಆಮೇಲೆ ಬೇರೆ ಬೇರೆ 6 ಮಂದಿ ಎಲ್ಲ ಅಭ್ಯರ್ಥಿಗಳಿದ್ದಾರೆ, ನಿಮ್ಮ ಒಡನಾಟ ಅವ್ರು ಹೇಗಿತ್ತು? ನಾನು 6 ಮಂದಿಗೂ ಅದ್ರಾಗಂದ್ರೆ ಗಿಲ್ಲಿ ಅಣ್ಣನ ಅಷ್ಟು ನಮ್ಗೆ ಕ್ಲೋಸ್ ರೀ. ಯಾಕಂದ್ರೆ ನಾವು ಒಂದು ಜಿ ಕನ್ನಡದಲ್ಲಿ ಇದ್ದಾಗ ಕೂಡ ಕೆಲಸ ಮಾಡಿವಿ. ಕಾರ್ಯಕ್ರಮ ಭರ್ಜರಿ ಬ್ಯಾಚಲರ್ಸ್ ಮತ್ತು ಕಾಮಿಡಿ ಕಲಾಡಿ ಒಂದೇ ವೇದಿಕೆಯಲ್ಲಿ ಹಂಚ್ಕೊಂಡಿವಿ. ಹಾಗಾಗಿ ಅಣ್ಣನ ಬಗ್ಗೆ ಗೊತ್ತು. ಅವರು ಮತ್ತು ಅಷ್ಟೊಂದು ಪರಿಚಯ ಇಲ್ಲರಿ, ಅವ್ರಿಗೆ ಗೊತ್ತಿಲ್ಲ. ಒಳ್ಳೆ ಕಲಾವಿದ ಗಿಲ್ಲಿ ಅಣ್ಣ, ಒಳ್ಳೆ ಮಾತುಗಾರ, ಒಳ್ಳೆ ಕಾಮಿಡಿಯನ್ ರೀ, ಒಳ್ಳೆ ಮನಸ್ಸು ಇರೋಂಥ ಹುಡುಗ ಅಣ್ಣ. ಬಿಗ್ ಬಾಸ್ಗೆ ಗೆಲ್ಲಿಸುವಂಥ ಟೈಮ್ ಅಂದರೆ ಇವತ್ತು ನಿನ್ನೆ ಏನು ಇವ್ರನ್ನ ಗೆಲ್ಲಿಸ್ಬೇಕು, ಇವ್ರು ಕನ್ನಡ ಪರ ಸಂಘಟನೆ ಅವರು ಕೂಡ ಅಶ್ವಿನಿ ಮೇಡಮ್ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಕಡೆ ಅಭಿಯಾನ, ಒಂದು ಕಡೆ ಗ್ರಾಮೀಣ ಭಾಗದ ಜನರು ಕೂಡ ಗಿಲ್ಲಿ ಅವ್ರನ್ನ ಗ್ರಾಮೀಣ ಭಾಗದ ಹುಡುಗರನ್ನ ಗೆಲ್ಲಿಸ್ಬೇಕು ಅನ್ನೋದು ಅಭಿಮಾನ. ಈ ಅಭಿಯಾನಕ್ಕೆ ಏನು ಹೇಳ್ತೀರಿ? ಹಂಗೇನಿಲ್ಲ ರೀ. ಜಾಸ್ತಿ ಯಾರಿಗೆ ಸಪೋರ್ಟ್ ಇರುತ್ತೋ, ಯಾರು ಓಟ್ ಬಿದ್ದಿರ್ತದ ಅವರಿಗೆ ಗೆಲ್ಲಿಸ್ತಾರೆ. ಈಗ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ರೀ. ಯಾಕಂದ್ರೆ ಈಗ 6 ಮಂದಿ ಅದರಂದು 6 ಮಂದಿದು ಬೇರೆ ಬೇರೆ ಥರ ಅಭಿಮಾನಿಗಳು ಇರ್ತಾರೆ ರೀ. ನಮಗೆ ಇವ್ರಿಗೆ ಗೆಲ್ಲಿ ಅಂತ ಅಂತಾರೆ, ನೀವು ಅವ್ರಿಗೆ ಗೆಲ್ಲಿ ಅಂತಾರೆ. ಹಾಗಾಗಿ ಅವ್ರವ್ರ ಅಭಿಪ್ರಾಯ ಅವ್ರು ಹಂಚ್ಕೊಂಡಿರ್ತಾರೆ. ಆ ಥರ ಇರಂಗಿಲ್ಲ ರೀ. ಯಾಕಂದ್ರೆ ಅಲ್ಲಿ ಓಟ್ ಯಾರಿಗೆ ಜಾಸ್ತಿ ಬೀಳ್ತಾವೋ ಅವ್ರು, ಹಾಗಾಗಿ ಅವರಿಗೆ ಗೆಲ್ಲಿಸ್ತಾರೆ. ಓಕೆ, ಗಿಲ್ಲಿ ಅವರು ಯಾಕೆ ಗೆಲ್ಲಬೇಕು? ಸುದೀಪ್ ಸರ್ ನಿಮ್ಮನ್ನ ಕೊನೆಗಳಿಗೆ ಕೈ ಎಳಿಬೇಕು ಅಂತಹ ಸನ್ನಿವೇಶ ಯಾವ ರೀತಿ ಇತ್ತು? ಆ ಸನ್ನಿವೇಶನ ಯಾವ ರೀತಿ ನೆನಪು ಮಾಡ್ಕೊತೀರಿ? ಬಿಗ್ ಬಾಸ್ ನಾವು ಫೈನಲಿ ಹೋಗಿನಿ ಅನ್ನೋದು ದೊಡ್ಡ ಖುಷಿಯಾಗಿತ್ತು. ಯಾಕಂದ್ರೆ ನಾವು ಅಲ್ಲಿ ಮಟ್ಟ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಲ್ಲಿ ಮಟ್ಟ ಹೋಗಿದ್ದೆ ಇದ್ದಿದ್ದಿಲ್ಲ ರೀ. ಅಂಥದ್ರಾಗ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ ಅಲ್ಲಿ ಮಟ್ಟ ಹೋಗಿದ್ದೆ ದೊಡ್ಡ ಖುಷಿ. ಅದ್ರಾಗ ಬೇರೆ ನಮ್ಮ ಸುದೀಪ್ ಸರ್ ಜೋಡಿ ಮಾತಾಡೋದಾಗಲಿ ಅದು ಭಾಳ ಖುಷಿ ರೀ. ಯಾಕಂದ್ರೆ ನಾವು ಸುದೀಪ್ ಸರ್ನ ಟಿವ್ಯಾಗ ನೋಡಿ ಖುಷಿ ಪಡಂತಾರ. ನಾವು ಎಲ್ಲೋ ಕುರಿ ಕಾಯ್ಕೊಂಡು ಅವ್ರು ಪಿಕ್ಚರ್ ನೋಡ್ಕೊಂತ ಅಡ್ಡಾಡ್ತಿದ್ವಿ, ಮೊಬೈಲ್ನಾಗ ಹಚ್ಕೊಂತ ಅವ್ರ ಹಾಡಾಗಲಿ ಪಿಕ್ಚರ್ ಆಗಲಿ. ಅಂಥದ್ರ ನಾವು ಆ ವೇದಿಕೆಗೆ ಹೋಗಿ ಸುದೀಪ್ ಸರ್ ಜೊತೆ ಕುಂತು ಮಾತಾಡೋದಾಗಲಿ ಭಾಳ ಖುಷಿ ರೀ. ಮತ್ತು ಸುದೀಪ್ ಸರ್ ಮುಂದೆ ಒಂದು ನಾವು ಭಜನೆ ಪದ ಹಾಡಿದ್ದೆ, ಅದಂಕರ ನಮ್ಮ ಮರೆಯಲಾರದ ಕ್ಷಣಗಳು. ಭಾರಿ ಖುಷಿ ಆಕೈತೆ ರೀ. ಓಕೆ, ಲಾಸ್ಟ್ ಕ್ವಶನ್, 12ರ ವಿನ್ನರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 12ರ ವಿನ್ನರಿಗೆ ಒಳ್ಳೇದಾಗಲಿ ಅಣ್ಣ. ಗಿಲ್ಲಿ ಅಣ್ಣನ ಗೆಲ್ತಾನೆ. ಮತ್ತು 6 ಮಂದಿ ಇದ್ದರಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ಗೆದ್ದರು ಸೋತರು ಖುಷಿಯಿಂದ ಬರ್ರಿ. ಯಾಕಂದ್ರೆ ಹೊರಗೆ ಒಂದು ಬೇರೆ ಬೇರೆ ನಿಮ್ಮ ಕೆಲಸಗಳು ಭಾಳ ಇರ್ತಾವೆ, ನಿಮ್ಮದೇ ಆದಂಥ ಅಭಿಮಾನಿಗಳು ಇರ್ತಾರೆ. ಯಾರು ಸೋತೀವಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನಿಮಗೂ ಧನ್ಯವಾದ. ಮಾತು ಅಂದರೆ ಸ್ಪರ್ಧೆಯಲ್ಲಿ ಯಾರೇ ಗೆಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯವಲ್ಲ. ಗೆದ್ದಂಥವ್ರಿಗೆ ಖುಷಿಯಾಗಿರುತ್ತೆ, ಸೋತವ್ರಿಗೆ ಭಾಳಷ್ಟು ಅವಕಾಶಗಳು ಸಿಗ್ತವೆ. ಹೀಗಾಗಿ ಗಿಲ್ಲಿ ಅವರು ಗೆಲ್ತಾರೆ ಅನ್ನೋ ಮಾತನ್ನು ಹನುಮಂತವ್ರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.